ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ತಾಲೂಕಿನ ಕುಂಚಿಗನಾಳ್ ಬಳಿಯಿಂದ ಕಿಡ್ನಾಪ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂತಹ ಅಪ್ಡೇಟ್ ಇದು. ಚಿತ್ರದುರ್ಗದಿಂದ ಆಟೋದಲ್ಲಿ ರೇಣುಕಾಸ್ವಾಮಿಯನ್ನ ಕರೆ ತಂದಿದ್ರು. ಯಾವ ರೀತಿಯಾಗಿ ಕಿಡ್ನಾಪ್ ಮಾಡಲಾಯಿತು ಅನ್ನುವಂತಹ ವಿವರಗಳು ಸಿಗ್ತಾ ಇದೆ. ಕುಂಚಿಗನಾಳ್ ಬಳಿ ರೇಣುಕಾಸ್ವಾಮಿ ಆಟೋದಿಂದ ಕಾರ್ಗೆ ಶಿಫ್ಟ್ ಮಾಡಲಾಗಿರುತ್ತೆ. ಚಿತ್ರದುರ್ಗ ತಾಲೂಕಿನ ಕುಂಚಿಗನಾಳ್ ಬಳಿಯಿಂದ ಕಿಡ್ನಾಪ್ ಮಾಡಲಾಗಿತ್ತು ರೇಣುಕಾಸ್ವಾಮಿಯನ್ನು. ಕುಂಚಿಗನಾಳ್ ಬಳಿ ರೇಣುಕಾಸ್ವಾಮಿಯನ್ನ ಆಟೋದಿಂದ ಕಾರ್ಗೆ ಶಿಫ್ಟ್ ಮಾಡಿಕೊಳ್ತಾರೆ ಆರೋಪಿಗಳು. ಬಾಡಿಗೆಗೆ ಎಂದು ಹೇಳಿ ತಂದಿದ್ದ ರವಿಕಿರಣ್ ಕಾರ್ನಲ್ಲಿ ಕಿಡ್ನಾಪ್ ಮಾಡಲಾಗಿದೆ. ಕುಂಚಿಗನಾಳ್ ಬಳಿ ಏಟಿಯಾಸ್ ಕಾರ್ನ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿತ್ರದುರ್ಗ ತಾಲೂಕಿನ ಕುಂಚಿಗನಾಳಿಂದ ಯಾವ ರೀತಿಯಾಗಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಯಿತು ಅನ್ನುವಂತಹ ದೃಶ್ಯಗಳು ಈಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಜೂನ್ 8ರಂದು ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ರು. ಬಾಡಿಗೆಗೆ ಅಂತ ಹೇಳಿ ರವಿಕಿರಣ್ ಅನ್ನುವಂತವರ ಕಾರನ್ನ ಬಳಸಿ ಕಿಡ್ನಾಪ್ ಮಾಡಲಾಗಿದೆ. ಜೂನ್ 8ರಂದು ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ರು. ಜೂನ್ 8ರ ಬೆಳಗ್ಗೆ 11:56ರ ಸುಮಾರಿಗೆ ಕಾರ್ ಹತ್ತಿಸಿಕೊಂಡಿದ್ದಾರೆ. ಸಿಸಿಟಿವಿಯಲ್ಲಿ ಏಟಿಯಾಸ್ ಕಾರ್ನ ದೃಶ್ಯ ಸರಿಯಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಇದೇ ಕಾರ್ನಲ್ಲಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರು. ಇದೇ ಕಾರನ್ನ ಬಳಸಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರ್ಕೊ ಬರ್ತಾರೆ ಆರೋಪಿಗಳು. ಆಟೋದಿಂದ ಕುಂಚಿಗನಾಳ್ ಬಳಿ ಕಾರ್ಗೆ ಶಿಫ್ಟ್ ಮಾಡಿಕೊಳ್ಳಲಾಗಿದೆ ರೇಣುಕಾಸ್ವಾಮಿಯನ್ನ. ಇದೇ ಕಾರ್ನಲ್ಲಿ ಚಿತ್ರದುರ್ಗದಿಂದ ಬೆಂಗಳೂರಿನವರೆಗೂ ಸಹ ಕಿಡ್ನಾಪ್ ಮಾಡಿ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬರಲಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಈಗ ಒಂದು ಕಾರಿನ ದೃಶ್ಯಗಳು ಈಗ ಸಿಸಿ ಕ್ಯಾಮೆರಾದಲ್ಲಿ ಏನ್ ಸೆರೆಯಾಗಿತ್ತು. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತಹ ದಿನ ಅದು ವೈರಲ್ ಆಗ್ತಾ ಇರುವಂತದ್ದು ದೃಶ್ಯಗಳಲ್ಲಿ ಸಹ ನಾವು ನೋಡ್ತಾ ಇದ್ದೀವಿ. ರೇಣುಕಾಸ್ವಾಮಿಯನ್ನ ಇದೇ ಕಾರ್ನಲ್ಲಿ ಹಾಗಾದ್ರೆ ಬೆಂಗಳೂರಿಗೆ ಕರ್ಕೊ ಬಂದಿದ್ರ? ಈ ಕಾರ್ ಡ್ರೈವರ್ ಯಾರು, ಅವನ ಹಿನ್ನೆಲೆ ಏನು ಅನ್ನುವಂತ ಮಾಹಿತಿ ಸಿಕ್ಕಿದ್ಯಾ? ಪ್ರಗತಿ, ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಈ ಒಂದು ರೇಣುಕಾಸ್ವಾಮಿಯನ್ನು ಯಾವ ರೀತಿ ಅವರು ಎಂದು ಕಿಡ್ನಾಪನ್ನು ಮಾಡಿದ್ರು ಅಂತಕ್ಕಂಥದ್ದನ್ನು ನೋಡೋದಾದರೆ, ಚಿತ್ರದುರ್ಗದಿಂದ ಆಟೋದಲ್ಲಿ ರಘು ಮತ್ತು ಹಾಗೂ ಗ್ಯಾಂಗ್ ಏನು ಜಗದೀಶ್ ಹಾಗೂ ರಾಜು ಮತ್ತು ಹನು 4 ಜನ ಸೇರಿ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದ ಹೊರವಲಯದಲ್ಲಿರ್ತಕ್ಕಂಥ ಕುಂಚಿನಾಳ್ ಬಳಿ ಇರ್ತಕ್ಕಂಥ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಬಂದು ಅವರು ಬರ್ತಾರೆ ಆಟೋದಲ್ಲಿ. ನಂತರದಲ್ಲಿ ಏನು ಕಾರು ಚಾಲಕ ಆಗಿರ್ತಕ್ಕಂಥ ರವಿ ಅಲಿಯಾಸ್ ರವಿ ಕಿರಣ್ ಅಂತಕ್ಕಂಥ ವ್ಯಕ್ತಿಯನ್ನು ಕೂಡ ಅಲ್ಲಿಂದ ಬಾಡಿಗೆಗಾಗಿ ಜಗದೀಶ್ ಅಲಿಯಾಸ್ ಜಗ್ಗ ಏನಿರ್ತಾನೆ, ಆ ಜಗ್ಗ ರವಿ ಅವರಿಗೆ ಬಾಡಿಗೆಗಾಗಿ ಕಾರ್ನ ಹೇಳಿರ್ತಾನೆ. ಆ ಕಾರ್ ಅಲ್ಲಿಂದ ಬಂದ ಸಂದರ್ಭದಲ್ಲಿ ಈ ಒಂದು ಸ್ಪಾಟ್ ನಿನಗೆ ತೋರಿಸ್ತಾ ಹೋಗ್ತೀನಿ ನಾನು, ಈಗ ಬಲಭಾಗದಲ್ಲಿ ಈಗ ತೋರಿಸ್ತಾ ಹೋಗ್ತಾರೆ. ಈಗೇನಂತಂದರೆ ಇದೇ ಸ್ಪಾಟಲ್ಲಿ ತಡರಾತ್ರಿ ಆರೋಪಿ ಏನು A4 ಆರೋಪಿ ಆಗಿರ್ತಕ್ಕಂಥ ರಾಘವೇಂದ್ರ ಅವರನ್ನು ಕರೆದುಕೊಂಡು ಬಂದು ಸ್ಥಳ ಮಾಜಾರು ನಡೆಸಿರ್ತಕ್ಕಂಥದ್ದು. ಈ ಒಂದು ಸ್ಥಳದಿಂದನೇ ಆಟೋದಿಂದ ಬಂದಂತಹ ರಘು ಏನು ಕರ್ಕೊಂಡು ಬಂದಂಥ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಂಥ ರಘು ಒಂದು ಟೀಮು ಇಲ್ಲಿಂದನೇ ಕಾರ್ನಿಂದ ನೇರವಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ರು ಅಂತಕ್ಕಂಥ ಮಾಹಿತಿಯನ್ನು ಕೂಡ ರಾತ್ರಿ ಸ್ಥಳ ಮಾಜಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಘು ಪೊಲೀಸರ ಮುಂದೆ ತಪ್ಪೊಪ್ಪಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಾಗ ನಿಜಕ್ಕೂ ಕೂಡ ರವಿ ಬ್ಯಾಕ್ಗ್ರೌಂಡ್ ನೋಡಿದಾಗ ರವಿ ಕೇವಲ ಇಲ್ಲಿ ಕಾರು ಚಾಲಕ ಅಷ್ಟೇ ಆಗಿರ್ತಾನೆ. ಯಾರೋ ಜಗ್ಗ ಅಂತಕ್ಕಂಥವನಿಗೆ ಇನ್ನೊಬ್ಬ ಫೋನ್ ಮಾಡಿಬಿಟ್ಟು ಬಾಡಿಗೆ ಇದೆ ಅಂತ ಕೇಳಿದಾಗ ರವಿ ಬಾಡಿಗೆಗಾಗಿ ಬಂದಿರತಕ್ಕಂಥ ವ್ಯಕ್ತಿ ಅವನ ಬ್ಯಾಕ್ಗ್ರೌಂಡನ್ನು ನೋಡಿದಾಗ ಕೂಲಿ ಕೆಲಸ ಮಾಡ್ಕೊಂಡ್ರೆ ಬಾಡಿಗೆ ಗಿಡಿಗೆ ಸಿಕ್ಕಂಥ ಬಾಡಿಗೆಗಳು ನೋಡ್ಕೊಂಡು ಜೀವನ ಸಾಗಿಸ್ತಾ ಇದ್ದ. ಮನೆಯಲ್ಲೂ ಕೂಡ ತಂದೆ ಇಲ್ಲ, ಇರ್ತಕ್ಕಂಥ ತಾಯಿನೂ ಕೂಡ ಬೆಡ್ ರೆಸ್ಟಲ್ಲಿದ್ದಾರೆ. ನಿನ್ನೆ ಈ ಒಂದು ಪ್ರಕರಣ ನೋಡಿದಾಗ ನಿಜಕ್ಕೂ ಕೂಡ ಅವನು ದಿಗ್ಭ್ರಮೆಗೊಂಡು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಒಂದು ಸ್ಥಿತಿಗೆ ಹೋಗಿ ಬೇಸರ ವ್ಯಕ್ತಪಡಿಸಿದ್ದ. ಈ ಸಂದರ್ಭದಲ್ಲಿ ಚಿತ್ರದುರ್ಗದ ಟ್ಯಾಕ್ಸಿ ಮಾಲೀಕರ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ ಅವರು ಮನೆಗೆ ತೆರಳಿ ಅವರಿಗೆ ಸಾಂತ್ವನವನ್ನು ಹೇಳಿ ಏನಂತಂದರೆ ಸಮಾಧಾನವನ್ನು ಪಡಿಸಿ, ನಿಮ್ಮ ಜೊತೆ ನಾವಿದ್ದೇವೆ, ಯಾಕಂತಂದರೆ ನೀವು ಹೋಗಿರ್ತಕ್ಕಂಥದ್ದು ಕೇವಲ ಬಾಡಿಗೆಗಾಗಿ, ಹಾಗಾಗಿ ಯಾವುದೇ ರೀತಿ ಎದುರ್ತಕ್ಕಂಥ ಭಯ ಪಡ್ತಕ್ಕಂಥ ಸಾಧ್ಯತೆಗಳೇನು ಬೇಕಾಗಿಲ್ಲ, ಪೊಲೀಸರಿಗೆ ಸಹಕರಿಸಿ, ಕಾನೂನಲ್ಲಿ ಎಲ್ಲ ರೀತಿಯ ಸಾಧ್ಯತೆಗಳಿದೆ, ಕಾನೂನಲ್ಲಿ ನ್ಯಾಯ ಸಿಗುತ್ತೆ, ಹಾಗಾಗಿ ನೀವೇನು ತಲೆ ಕೆಡಿಸ್ಕೊಬಿಟ್ರೆ ಅಂತಕ್ಕಂಥ ಮಾತನ್ನು ಕೂಡ ಅವ್ರಿಗೆ ಧೈರ್ಯ ಹೇಳಿದ್ರು. ಹಾಗಾಗಿ ನಿನ್ನೆ ಸಂಜೆ ಚಿತ್ರದುರ್ಗ ಡಿವೈಎಸ್ಪಿ ದಿನಕರ್ ಅವರ ಬಳಿ ರವಿಯನ್ನು ಕರೆದುಕೊಂಡು ಬಂದು ಸರೆಂಡರ್ ಮಾಡಿರ್ತಕ್ಕಂಥದ್ದು ನಿನ್ನೆ ದೃಶ್ಯಗಳನ್ನು ನೋಡ್ಬೋದು. ಈಗಾಗಲೇ ಅವ್ರನ್ನು ಕೂಡ ತಡರಾತ್ರಿ ಮೆಡಿಕಲ್ ಟೆಸ್ಟ್ನ ಮಾಡಿಬಿಟ್ಟು ಬೆಂಗಳೂರಿಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಾಗ ರಘು ಪಾತ್ರ ಹೆಚ್ಚಿರ್ತಕ್ಕಂಥದ್ದು. ಈ ರವಿ ಅವರು ಈಗ ಅಮಾಯಕರಾಗಿದ್ದಾರೆ ಅಂತ ಹೇಳ್ಬೋದಾಗಿದೆ. 8 ಆರೋಪಿಯಾಗಿರ್ತಕ್ಕಂಥ ರವಿ ಅವರು. ಆದರೆ ರಘು ಈ ಒಂದು ಇಡೀ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಮೇನ್ ಆರೋಪಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರಗತಿ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.